ನಮಸ್ಕಾರ, ನಾನು ಭಾರ್ಗವಿ. ಇವತ್ತು ಬೆಟ್ಟದ ನೆಲ್ಲಿಕಾಯಿಂದ ಪಾನಕ ಮಾಡ್ತಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಪಾನಕ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂದರೆ, ಇಲ್ಲಿ ನಾನು ಬೆಟ್ಟದ ನೆಲ್ಲಿಕಾಯಿನ ಸ್ಟೀಮಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಒಂದು 4 ಇಟ್ಕೊಂಡಿದ್ದೀನಿ, ಆದರೆ ಒಂದೇ ನಾನು ಉಪಯೋಗಿಸಿ 1 ಲೋಟಕ್ಕೆ ಮಾಡ್ತಿರೋದು. ಮತ್ತು ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ, ನೀರು 1 ಲೋಟ ನೀರು ತೊಗೊಂಡಿದ್ದೀನಿ, ಇಲ್ಲಿ 1 ಚಿಟಿಕೆ ಉಪ್ಪು, 1 ಏಲಕ್ಕಿ, ಇಷ್ಟೇ ಬೇಕಾಗಿರೋದು. ಇವಾಗ ಒಂದು ಚಿಕ್ಕ ಜಾರ್ ತಗೊಂಡು ಅದಕ್ಕೆ 1 ನೆಲ್ಲಿಕಾಯಿನ ನೋಡಿ, ನಾವು ಸ್ಟೀಮಲ್ಲಿ ಬೇಯಿಸ್ಕೊಂಡಾಗ ನಿಮಗೆ ನೀಟಾಗಿ ಈ ಥರ ಬಂದ್ಬಿಡುತ್ತೆ, ಚೆನ್ನಾಗಿರುತ್ತೆ. ಇದನ್ನು ಆ ಬೀಜ ಇರೋದನ್ನು ತೆಕ್ಕೊಂಡು ಆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಇದು ಹುಳಿ ಇರುತ್ತೆ, ಬೆಟ್ಟದ ನೆಲ್ಲಿಕಾಯಿ ಒಗರಿರುತ್ತೆ, ಒಂದು ಸ್ವಲ್ಪ ಸಿಹಿನೂ ಇರುತ್ತೆ. 3 ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ಥರ ಪಾನಕ ಮಾಡಿಕೊಂಡ್ರೆ 1 ಏಲಕ್ಕಿನ ಅದನ್ನು ಬಿಡಿಸಿ ಬೀಜ ಮಾತ್ರ ಹಾಕ್ಕೊತೀನಿ. ಇಲ್ಲಿ 1 ಚಿಟಿಕೆ ಉಪ್ಪಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ. ಮಿಕ್ಸಿ ಜಾರ್ಗೆ ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ. ಇವಾಗ 2 ಟೀ ಸ್ಪೂನು ಬೆಲ್ಲ ಹಾಕ್ಕೊಳ್ತೀನಿ. ನಿಮಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ಬೆಲ್ಲ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ನನಗೆ ಜಾಸ್ತಿ ಬೇಡ ಅಂದರೆ 1 ಟೀ ಸ್ಪೂನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಯಾವ ಥರ ಬೇಕಾದರೂ ಹಾಕ್ಕೋಬೋದು. ಇವಾಗ ಅದನ್ನು ಮಿಕ್ಸಿಗೆ ಹಾಕ್ಕೋತೀನಿ. ಮಿಕ್ಸಿಗೆ ಹಾಕ್ಕೊಂಡು ನೋಡಿ, ಎಲ್ಲ ಮಿಕ್ಸಿಗೆ ಹಾಕ್ಕೊಂಡೆ. ಇವಾಗ ಅದನ್ನು ಒಂದು ಪಾತ್ರೆಗೆ ಹಾಕ್ಕೋತೀನಿ. ಇನ್ನೂ ನಾನು ಅರ್ಧ ಲೋಟ ಮಾತ್ರ ನಾನು ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ನೀರು ಹಾಕ್ಕೊಂಡಿರೋದು. ಇನ್ನೊಂದು ಸ್ವಲ್ಪ ನೀರಿರೋದನ್ನು ಆ ಮಿಕ್ಸಿ ಜಾರ್ಗೆ ಹಾಕಿ ಇದು ಮಾಡ್ಕೋತೀನಿ. ಮತ್ತು ಇನ್ನೊಂದು ಸ್ವಲ್ಪ ನೀರು ಇದೆ, 1 ಲೋಟ ನೀರು ತೊಗೊಂಡಿರೋದ್ರಿಂದ ನೋಡಿ ಈ ಥರ ಒಂದಿದೆ, ಇನ್ನೊಂದು ಸ್ವಲ್ಪ ನೀರಿದೆ, ಅದನ್ನು ಹಾಕ್ಕೊಂಡ್ಬಿಡ್ತೀನಿ. ಒಂದು ಮೀಡಿಯಮ್ ಸೈಜು ನೆಲ್ಲಿಕಾಯಿ ನಿಮಗೆ 1 ಲೋಟಕ್ಕೆ ಸರಿ ಇರುತ್ತೆ. ನೋಡಿ ಈ ಥರ ನೋಡಿ, ಪಾನಕ ರೆಡಿ ಆಯಿತು. ಇವಾಗ 1 ಲೋಟಕ್ಕೆ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. 2 ಲೋಟಕ್ಕೆ ಹಾಕ್ತೀನಿ, ಚಿಕ್ಕ ಲೋಟ. ದೊಡ್ಡ ಲೋಟದಲ್ಲಿ 1 ಲೋಟ ಮಾಡಿದ್ದೆ ನೋಡಿ, ತುಂಬ ಚೆನ್ನಾಗಿರುತ್ತೆ ರುಚಿ. ನಾನು ನಮ್ಮ ಮನೇಲಿ ಮಾಡ್ತಿದ್ವಿ, ಚೆನ್ನಾಗಿತ್ತು. ನಿಮಗೂ ತೋರಿಸೋಣ ಅಂತ ನಾನು ಇವತ್ತು ಮಾಡಿದೆ. ನೋಡಿ, ಇದನ್ನು ನಿಮಗೆ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಇವಾಗ ಇದನ್ನು ನಮ್ಮ ಅತ್ತೆ ಕೊಡ್ತೀನಿ. ನೋಡಿ ಕೊಡ್ತಿದ್ದೀನಿ, ಕೊಟ್ಟೆ ಅವ್ರಿಗೆ. ಹೇಗಿದೆ ನಮ್ಮ ಅತ್ತೆ ಮಾತಾಡ್ತಾರೆ. ಪಾನಕ ಕುಡಿದ್ರಲ್ಲ, ಹೇಗೆ ಅನ್ನಿಸ್ತು ನಿಮಗೆ? ತುಂಬ ಚೆನ್ನಾಗಿದೆ. ಹೌದಾ? ಆದವ್ರಿಗೂ ಈ ಪಾನಕ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಿಮ್ಮನೆಯಲ್ಲೂ ಈ ಥರ ಮಾಡಿಕೊಂಡು ಪಾನಕ ಕುಡಿದು ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.